ದುಬೈನಲ್ಲಿ ಉದ್ಯೋಗ. ಈ 5 ವಲಯಗಳಲ್ಲಿ ಲಕ್ಷಗಳಲ್ಲಿ ಸಂಬಳ ಇರುತ್ತದೆ. ಈ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಹೊಳೆಯುವ ಗಗನಚುಂಬಿ ಕಟ್ಟಡಗಳು, ಐಷಾರಾಮಿ ಜೀವನ ಶೈಲಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತೆರಿಗೆ ರಹಿತ ಸಂಬಳ ಇವು ದುಬೈನ ವಿಶಿಷ್ಟ ಗುಣಲಕ್ಷಣಗಳಾಗಿವೆ. ಇದು ಪ್ರಪಂಚದಾದ್ಯಂತ ವೃತ್ತಿಪರರನ್ನು ಆಕರ್ಷಿಸುತ್ತದೆ. ಲಕ್ಷಾಂತರ ಯುವ ಭಾರತೀಯರು ದುಬೈನಲ್ಲಿ ಉದ್ಯೋಗ ಹುಡುಕುವ ಕನಸು ಕಾಣುತ್ತಾರೆ. ಇದು ಪೂರ್ಣ ಸಂಭಾವನೆಯನ್ನು, ಯಾವುದೇ ಆದಾಯ ತೆರಿಗೆ ಇಲ್ಲದೆ ಮಾತ್ರವಲ್ಲದೆ ಜಾಗತಿಕ ಕೆಲಸದ ವಾತಾವರಣವನ್ನು ನೀಡುತ್ತದೆ. ಇದು ವೃತ್ತಿಜೀವನದ ಎತ್ತರವನ್ನು ತಲುಪಲು ಸಹಾಯ ಮಾಡುತ್ತದೆ. ಆದರೆ ದುಬೈನಲ್ಲಿ ಉದ್ಯೋಗ ಹುಡುಕುವುದು ಸುಲಭವೇ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಜನರು ಸಾಮಾನ್ಯವಾಗಿ ಸರಿಯಾದ ಮಾಹಿತಿ ಇಲ್ಲದೆ ಏಜೆಂಟ್ಗಳಿಗೆ ಬಲಿಯಾಗುತ್ತಾರೆ ಅಥವಾ ತಪ್ಪು ರೀತಿಯಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ನೀವು ಸರಿಯಾದ ವಿಧಾನ, ಸರಿಯಾದ ಕ್ಷೇತ್ರಗಳು ಮತ್ತು ನಿಯಮಗಳನ್ನು ತಿಳಿದಿದ್ದರೆ ನಿಮ್ಮದೇ ಶ್ರಮದಿಂದ ದುಬೈನಲ್ಲಿ ಉತ್ತಮ ಉದ್ಯೋಗವನ್ನು ಪಡೆಯಬಹುದು. ಮತ್ತು ದುಬೈನ ಉದ್ಯೋಗ ಮಾರುಕಟ್ಟೆ ಗಮನಾರ್ಹವಾಗಿ ವಿಕಸನಗೊಂಡಿದೆ. ತಂತ್ರಜ್ಞಾನ ಮತ್ತು ನಿರ್ವಹಣೆ ಕ್ಷೇತ್ರಗಳಲ್ಲಿ ಹಲವಾರು ಹೊಸ ಅವಕಾಶಗಳು ಹೊರಹೊಮ್ಮುತ್ತಿವೆ. ನೀವು ದುಬೈನಲ್ಲಿ ಉದ್ಯೋಗ ಹುಡುಕಲು ಆಸಕ್ತಿ ಹೊಂದಿದ್ದರೆ ಈ ವೃತ್ತಿ ಮಾರ್ಗದರ್ಶಿ ತುಂಬ ಸಹಾಯಕವಾಗಬಹುದು. ಇನ್ನು ದುಬೈನಲ್ಲಿ ಎಲ್ಲಿ ಕೆಲಸ ಮಾಡಬೇಕು ನೋಡುವುದಾದರೆ, ದುಬೈನ ಉದ್ಯೋಗ ಮಾರುಕಟ್ಟೆ ಯಾವಾಗಲೂ ಹೊಸ ಪ್ರತಿಭೆಗಳನ್ನು ಸ್ವಾಗತಿಸುತ್ತದೆ. ಪ್ರಸ್ತುತ ಕೆಲವು ವಲಯಗಳು ಹೆಚ್ಚಿನ ಬೇಡಿಕೆಯಲ್ಲಿವೆ. ಅದು ಫಸ್ಟ್ನೇ ನೋಡುವುದಾದರೆ IT ಮತ್ತು ತಂತ್ರಜ್ಞಾನ. ಸಾಫ್ಟ್ವೇರ್ ಡೆವಲಪರ್ಗಳು, AI ತಜ್ಞರು ಮತ್ತು ಸೈಬರ್ ಸೆಕ್ಯೂರಿಟಿ ವೃತ್ತಿಪರರಿಗೆ ಹೆಚ್ಚಿನ ಬೇಡಿಕೆ ಇದೆ. ಇನ್ನು ಎರಡನೇದು ಆರೋಗ್ಯ ರಕ್ಷಣೆ. ದುಬೈ ಯಾವಾಗಲೂ ವೈದ್ಯರು, ಅರ್ಹ ದಾದಿಯರು ಮತ್ತು ವೈದ್ಯಕೀಯ ಸಲಹೆಗಾರರಿಗೆ ಪ್ರಮುಖ ಕೇಂದ್ರವಾಗಿದೆ. ಇನ್ನು ಮೂರನೇದು ನಿರ್ಮಾಣ ಮತ್ತು ರಿಯಲ್ ಎಸ್ಟೇಟ್. ಸಿವಿಲ್ ಇಂಜಿನಿಯರ್ಗಳು, ವಾಸ್ತುಶಿಲ್ಪಿಗಳು ಮತ್ತು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಇಲ್ಲಿ ಅಂತ್ಯವಿಲ್ಲದ ಅವಕಾಶಗಳನ್ನು ಹೊಂದಿರುತ್ತಾರೆ. ಇನ್ನು ನೆಕ್ಸ್ಟು ಪ್ರವಾಸೋದ್ಯಮ ಮತ್ತು ಆತಿಥ್ಯ. ಇದರಲ್ಲಿ ನೋಡುವುದಾದರೆ ದೊಡ್ಡ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ವಾಯುಯಾನ ವಿಮಾನಯಾನ ವಲಯಕ್ಕೆ ಯಾವಾಗಲೂ ಸಿಬ್ಬಂದಿ ಅಗತ್ಯವಿರುತ್ತದೆ. ಇನ್ನು ನೆಕ್ಸ್ಟು ಹಣಕಾಸು ಮತ್ತು ಬ್ಯಾಂಕಿಂಗ್ನಲ್ಲಿ ನೋಡುವುದಾದರೆ ಚಾರ್ಟೆಡ್ ಅಕೌಂಟೆಂಟ್ಗಳು, CA ಮತ್ತು ಹೂಡಿಕೆ ಬ್ಯಾಂಕರ್ಗಳು ಇಲ್ಲಿ ಅತ್ಯುತ್ತಮ ಸಂಬಳವನ್ನು ಗಳಿಸುತ್ತಾರೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ ದುಬೈನಲ್ಲಿ ಉದ್ಯೋಗಕ್ಕೆ ಅಗತ್ಯವಿರುವ ಪದವಿಗಳು ಮತ್ತು ಕೌಶಲ್ಯಗಳು ನಾವು ನೋಡುವುದಾದರೆ, ದುಬೈನಲ್ಲಿ ವೃತ್ತಿಪರ ಉದ್ಯೋಗಿಗಳಿಗೆ ಸಂಬಂಧಿತ ಕ್ಷೇತ್ರದಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಅಗತ್ಯವಿರುತ್ತದೆ. ಆದಾಗ್ಯೂ ಪದವಿಗಳಿಗಿಂತ ಅನುಭವ ಮತ್ತು ಕೌಶಲ್ಯಗಳು ಹೆಚ್ಚು ಮುಖ್ಯ. ನೀವು ಬಲವಾದ ಸಂವಹನ ಕೌಶಲ್ಯಗಳನ್ನು ಹೊಂದಿದ್ದರೆ ಮತ್ತು ಇಂಗ್ಲಿಷ್ ಮತ್ತು ಸ್ವಲ್ಪ ಅರೇಬಿಕ್ ಭಾಷೆಯಲ್ಲಿ ನಿರರ್ಗಳವಾಗಿ ಮಾತನಾಡಬಲ್ಲವರಾಗಿದ್ದರೆ ಅಲ್ಲಿ ವೃತ್ತಿಜೀವನವನ್ನು ನಿರ್ಮಿಸಬಹುದಾಗಿರುತ್ತದೆ, ಸುಲಭವಾಗುತ್ತದೆ. ಇದಲ್ಲದೆ ಗಲ್ಫ್ ದೇಶಗಳ ಕೆಲಸದ ಸಂಸ್ಕೃತಿಯನ್ನು ಅರ್ಥಮಾಡಿಕೊಳ್ಳುವ ನಿಮ್ಮ ಸಾಮರ್ಥ್ಯ ಮತ್ತು ಡಿಜಿಟಲ್ ಪರಿಕರಗಳ ಉತ್ತಮ ಜ್ಞಾನವು ಯಾವಾಗಲೂ ನಿಮ್ಮನ್ನು ಇತರರಿಗಿಂತ ಮುಂದಿಡುತ್ತದೆ. ಇನ್ನು ದುಬೈನಲ್ಲಿ ಉದ್ಯೋಗವನ್ನು ಹೇಗೆ ಪಡೆಯುವುದು ನಾವು ನೋಡುವುದಾದರೆ, ದುಬೈಗೆ ತೆರಳಲು ಏಜೆಂಟ್ಗೆ ದೊಡ್ಡ ಮೊತ್ತವನ್ನು ಪಾವತಿಸುವ ಅಗತ್ಯವಿಲ್ಲ. ನೀವು ಈ ಕೆಳಗಿನ ವಿಧಾನವನ್ನು ಬಳಸಿಕೊಂಡು ಪ್ರಾರಂಭಿಸಬಹುದಾಗಿರುತ್ತದೆ. ಅದು ಯಾವುದು ನೋಡೋಣ ಬನ್ನಿ. ಉದ್ಯೋಗ ಪೋರ್ಟಲ್ಗಳು. ಇದರಲ್ಲಿ ಲಿಂಕ್ಡ್ಇನ್, ಇಂಡೀಡ್, UAE, ಗಲ್ಫ್ ಟ್ಯಾಲೆಂಟ್ ಮತ್ತು ಬೆಟ್ನಂತಹ ವೆಬ್ಸೈಟ್ಗಳಲ್ಲಿ ನಿಮ್ಮ ಪ್ರೊಫೈಲನ್ನು ನವೀಕರಿಸುತ್ತೀರಿ. ಮತ್ತು ಕಂಪನಿ ವೆಬ್ಸೈಟ್ಗಳು ನಾವು ನೋಡುವುದಾದರೆ, ನೀವು ಕೆಲಸ ಮಾಡಲು ಬಯಸುವ ಪ್ರಮುಖ ಕಂಪನಿಗಳ ಎಮಿರೇಟ್ಸ್, MR ನಂತಹ ವೃತ್ತಿ
ಪುಟಕ್ಕೆ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ನೆಟ್ವರ್ಕಿಂಗ್ನಲ್ಲಿ ಲಿಂಕ್ಡ್ಇನ್ ಮೂಲಕ ದುಬೈನಲ್ಲಿ ಕೆಲಸ ಮಾಡುವ ವೃತ್ತಿಪರರೊಂದಿಗೆ ಸಂಪರ್ಕ ಸಾಧಿಸಿ ಮತ್ತು ಉಲ್ಲೇಖಗಳನ್ನು ಕೇಳಿ. ಇನ್ನು ನೆಕ್ಸ್ಟ್ ದುಬೈನಲ್ಲಿ ಉದ್ಯೋಗ ನಿಯಮಗಳು ಮತ್ತು ವೀಸಾ ಪ್ರಕ್ರಿಯೆಯನ್ನು ನಾವು ನೋಡುವುದಾದರೆ, ದುಬೈ UAE ಕಾರ್ಮಿಕ ಕಾನೂನುಗಳು ಉದ್ಯೋಗಿಗಳ ವಿರುದ್ಧ ತುಂಬ ಕಟ್ಟುನಿಟ್ಟಾಗಿವೆ. ಕೆಲಸದ ವೀಸಾ ಇಲ್ಲದೆ ಅಲ್ಲಿ ಕೆಲಸ ಮಾಡುವುದು ಕಾನೂನು ಬಾಹಿರವಾಗಿರುತ್ತದೆ ಮತ್ತು ದುಬೈನಲ್ಲಿ ಉದ್ಯೋಗ ದೃಢೀಕರಿಸಿದ ನಂತರ ಉದ್ಯೋಗದಾತರು ವೀಸಾ ಮತ್ತು ಪ್ರಯೋಜಕತ್ವದ ಸಂಪೂರ್ಣ ವೆಚ್ಚವನ್ನು ಭರಿಸುತ್ತಾರೆ. UAEಯಲ್ಲಿ ಕಾರ್ಮಿಕ ಒಪ್ಪಂದಗಳು ಈಗ ಡಿಜಿಟಲ್ ಆಗಿದ್ದು ವಂಚನೆಯ ಸಾಧ್ಯತೆಯನ್ನು ನಿವಾರಿಸುತ್ತದೆ. ಕಂಪನಿಗಳನ್ನು ಬದಲಾಯಿಸಲು ಅಥವಾ ಉದ್ಯೋಗ ಬಿಡಲು ಸ್ಪಷ್ಟ ಮತ್ತು ಸರಳ ನಿಯಮಗಳಿವೆ. ಇನ್ನು ದುಬೈನಲ್ಲಿ ಎಷ್ಟು ಸಂಬಳ ಸಿಗುತ್ತದೆ ಎಂಬುದನ್ನು ನೋಡುವುದಾದರೆ, ದುಬೈನಲ್ಲಿ ಸಂಬಳವು ಪ್ರೊಫೈಲ್ ಮತ್ತು ಅನುಭವವನ್ನು ಅವಲಂಬಿಸಿರುತ್ತದೆ. ಹೊಸಬರು ಅಥವಾ ಆರಂಭಿಕ ಹಂತದ ಉದ್ಯೋಗಿಗಳು ಹೋದರೆ AED 3,500 ರಿಂದ AED 7,000 ವರೆಗೆ ಅಂದರೆ ರೂಪಾಯಿ 90,860 ರಿಂದ ಮತ್ತು 1,81,720 ವರೆಗೆ ಗಳಿಸಬಹುದಾಗಿರುತ್ತದೆ. ಆದರೆ ಅನುಭವಿ ವೃತ್ತಿಪರರು ಹೋದರೆ ತಿಂಗಳಿಗೆ AED 15,000 ದಿಂದ AED 40,000 ರೂಪಾಯಿಗಳು ಅಂದರೆ ಇಂಡಿಯನ್ ರುಪೀಸ್ ನೋಡುವುದಾದರೆ 3,89,000 ದಿಂದ 10,38,000 ವರೆಗೆ ಅಥವಾ ಅದಕ್ಕಿಂತ ಹೆಚ್ಚು ಗಳಿಸಬಹುದಾಗಿರುತ್ತದೆ. ದೊಡ್ಡ ಪ್ರಯೋಜನವೆಂದರೆ ನೀವು ಈ ಸಂಬಳವು 0% ಆದಾಯ ತೆರಿಗೆಗೆ ಒಳಪಟ್ಟಿರುತ್ತದೆ. ಯಾವುದೇ ತೆರಿಗೆ ಇಲ್ಲದೆ ನಿಮ್ಮ ಸಂಬಳ ಬರುತ್ತದೆ ಮತ್ತು ಹೆಚ್ಚುವರಿಯಾಗಿ ಕಂಪನಿಗಳು ವೈದ್ಯಕೀಯ ವಿಮೆ, ವಾರ್ಷಿಕ ವಿಮಾನ ದರ ಮತ್ತು ಗ್ರ್ಯಾಚ್ಯುಟಿ ಕೆಲಸ ಪೂರ್ಣಗೊಂಡ ನಂತರ ಪಡೆಯುವ ನಿಧಿಗಳು ಆಗಿರುತ್ತವೆ. ನಂತರ ಅತ್ಯುತ್ತಮ ಪ್ರಯೋಜನಗಳು ನೀಡುತ್ತವೆ. ಇನ್ನು ಇದೇ ತರಹದ ಶಿಕ್ಷಣ ಮತ್ತು ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.